ಎಲ್ಲ ವಿದ್ಯಾರ್ಥಿಗಳಿಗೂ ಬೆಳಗಿನ ಶುಭೋದಯಗಳು. ಪ್ರಾಚೀನ ಕಾಲದಲ್ಲಿ ಯಾವುದೇ ಒಂದು ರಾಷ್ಟ್ರಗಳು ಉನ್ನತಿ ಅವನತಿ ಅವುಗಳ ಬಗ್ಗೆ ಅವಲೋಕನ ಮಾಡಿದಂತಹ ಸಂದರ್ಭದಲ್ಲಿ ಯುದ್ಧ ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಯುದ್ಧದಲ್ಲಿ ಭಾಗಿಯಾದವರ ಅಂದರೆ ಸೈನಿಕರು, ಅವರ ಮನೆಯವರ ನೋವು ನರಳಾಟಗಳು 7 ರಸದಳವಾಗಿರುತ್ತವೆ. ಇಲ್ಲಿ ಯುದ್ಧದಲ್ಲಿ ಭಾಗಿಯಾದಂತಹ ರಾಷ್ಟ್ರಗಳ ಒಂದು ಗೆಲುವು ಸೋಲು ಬೇರೆ ವಿಚಾರ. ಆದರೆ ಈ ಎರಡೂ ರಾಷ್ಟ್ರಗಳಲ್ಲಿ ಅಥವಾ ಎರಡೂ ದೇಶಗಳಲ್ಲಿ ಸಾವು ನೋವಿನ ಪ್ರಮಾಣ, ಆ ಸಾವು ನೋವಿನ ಅಂಶಗಳು ಅವರ ಮನೆಯವರನ್ನು ಬಾಧಿಸ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಯುದ್ಧ ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯುದ್ಧದಲ್ಲಿ ಭಾಗಿಯಾದಂತಹ ಸೈನಿಕರ ಮನೆಯವರಿಗೆ ನೋವು ಉಂಟಾದಂತಹ ಸಂದರ್ಭ ಇರುತ್ತೆ. ಆ ಯುದ್ಧದಲ್ಲಿ ಭಾಗಿಯಾದವರು ಆ ನೋವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅವರಿಬ್ಬರೂ ಸಹ ಇವನು ವೈರಿ, ಇವನು ಮಿತ್ರ, ಹಾಗೆ ದೇಶದ ಭಿನ್ನತೆ ಇವುಗಳನ್ನೆಲ್ಲವನ್ನ ಮರೆತು ಸಹಾನುಭೂತಿಯಿಂದ ಸಹಕರಿಸುತ್ತದೆ. ಅಂತಹ ಒಂದು ವಿಚಾರವನ್ನು ಒಳಗೊಂಡಿರುವಂತಹ ಒಂದು ಪಾಠ ಭಾಗವೇ ಯುದ್ಧ ಎನ್ನುವಂತಹ ಒಂದು ಪಾಠ ಭಾಗ. ನೋಡಿ, ಈ ಯುದ್ಧ ಎನ್ನುವಂತಹ ಪಾಠ ಭಾಗವನ್ನ ಬರೆದಿರುವಂತಹ ಲೇಖಕಿ ಸಾರಾ ಅಬೂಬಕರ್. ಈ ಯುದ್ಧ ಎನ್ನುವಂತಹ ಪಾಠ ಭಾಗವನ್ನ ಬರೆದಿರುವಂತಹ ಲೇಖಕಿ ಸಾರಾ ಅಬೂಬಕರ್ ಅವರು. ಮೊದಲಿಗೆ ಇವರ ಒಂದು ಪರಿಚಯವನ್ನು ನೋಡೋಣ. ಇವರ ಕಾಲ ಜೂನ್ 30 ಅಂದರೆ 30/6/1936. ಇವರ ಜನ್ಮಸ್ಥಳ ಕಾಸರಗೋಡು. ಲೇಖಕಿಯಾದಂತಹ ಸಾರಾ ಅಬೂಬಕರ್ ಅವರು ಜೂನ್ 30, 1936ರಲ್ಲಿ ಜನಿಸಿದರು. ಇವರ ಜನ್ಮಸ್ಥಳ ಕಾಸರಗೋಡು. ವಿಶೇಷ ಅಂದ್ರೆ ಏನಪ್ಪಾ ಅಂದ್ರೆ, ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ಅಪರೂಪ ಎನ್ನುವಂತಹ ಸಂದರ್ಭದಲ್ಲಿ ಬರವಣಿಗೆಯನ್ನು ಆರಂಭಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಹಾಗಾಗಿ ಇವರು ಈ ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಎನ್ನುವಂತಹ ಮಾತನ್ನು. ಇಂತಹ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಲೇಖಕಿಯಾದಂತಹ ಸಾರಾ ಅಬೂಬಕರ್ ಅವರು ಬರೆದಿರುವಂತಹ ಕೃತಿಗಳ ಬಗ್ಗೆ ನಾವು ನೋಡೋದಾದರೆ, ಚಂದ್ರಗಿರಿಯ ತೀರದಲ್ಲಿ
ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ಈ ಬಹಳ ಮುಂತಾದ ಕೃತಿಗಳನ್ನು ಬರೀತಾ ಹೋಗ್ತಾರೆ. ಹಾಗೆ ತಳ ಒಡೆದ ದೋಣಿಯಲ್ಲಿ, ಇವೆಲ್ಲ ಇವರು ಬರೆದಿರುವಂತಹ ಪ್ರಮುಖವಾದಂತಹ ಕಾದಂಬರಿಗಳು. ಹಾಗೆ ಇವರು ಕಥಾ ಸಂಕಲನವನ್ನು ಬರೆದಿದ್ದಾರೆ. ಅಂದ್ರೆ ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಇವು ಇವರು ಬರೆದಿರುವಂತಹ ಬಹಳ ಪ್ರಮುಖವಾದಂತಹ ಕಥಾ ಸಂಕಲನಗಳು ಆಗಿದೆ. ಒಟ್ಟಾರೆಯಾಗಿ ಕೃತಿಗಳು, ಅದರಲ್ಲಿ ಕೆಲವು ಕಾದಂಬರಿಗಳಿವೆ, ಕೆಲವು ಕಥಾ ಸಂಕಲನಗಳು ಇವೆ. ಕಾದಂಬರಿಗಳ ಬಗ್ಗೆ ಹೇಳಬೇಕು ಅಂದರೆ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಹೊಡೆದ ದೋಣಿಯಲ್ಲಿ, ಇವು ಬಹಳ ಪ್ರಮುಖವಾದಂತಹ ಕಾದಂಬರಿಗಳು. ಹಾಗೆ ಇವರು ಬರೆದಿರುವಂತಹ ಕಥಾ ಸಂಕಲನಗಳ ಬಗ್ಗೆ ಹೇಳಬೇಕು ಅಂದರೆ ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಇವು ಬಹಳ ಪ್ರಮುಖವಾದಂತಹ ಕಥಾ ಸಂಕಲನಗಳು ಆಗಿದೆ. ಇಷ್ಟೆಲ್ಲ ಕೃತಿಗಳನ್ನು ಬರೆದಿರುವಂತಹ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ದ್ರುಪದುಂಗ ಪ್ರಶಸ್ತಿ. ಹಾಗೆ ಇವರಿಗೆ ಈ ಒಂದು ಕರ್ನಾಟಕದ ಸಾಹಿತ್ಯ ಚಿಂತಕರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಇವರಿಗೆ ಇನ್ನೂ ಬೇರೆ ಬೇರೆ ಪ್ರಶಸ್ತಿಗಳೆಲ್ಲ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಈ ಒಂದು ನೃಪತುಂಗ ಪ್ರಶಸ್ತಿಯನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಕರ್ನಾಟಕದ ಸಂಸ್ಕೃತಿ ಚಿಂತಕರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಇವರು ಇಷ್ಟು ಇವರ ಒಂದು ಪರಿಚಯ. ಇಲ್ಲಿ ನಮಗೆ 3 ಹಂತಗಳಿಗೆ ಸಾರಾ ಅಬೂಬಕರ್ ವಿಚಾರವನ್ನು ಕೇಳಿದಂತಹ ಸಂದರ್ಭದಲ್ಲಿ ವಾಕ್ಯ ರೂಪದಲ್ಲಿ ಎಲ್ಲವನ್ನೂ ಸಹ ನಾವು ಬರೀತಾ ಹೋಗಬೇಕು. ಸಾರಾ ಅಬೂಬಕರ್ ಅವರು ಜೂನ್ 30, 1936 ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಮಹಿಳೆಯರು ಸಾಹಿತ್ಯ ರಚನೆಯಲ್ಲಿ ತೊಡಗಿಸಿಕೊಳ್ಳುವುದು ತುಂಬಾ ಅಪರೂಪ ಎನ್ನುವಂತಹ ಸಂದರ್ಭದಲ್ಲಿ ಬರವಣಿಗೆಯನ್ನು ಆರಂಭಿಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಹಾಗೆ ಇವರು ಬರೆದಿರುವಂತಹ ಕೃತಿಗಳ ಬಗ್ಗೆ ಹೇಳಲಾಗಿದೆ. ಚಂದ್ರಗಿರಿಯ ತೀರದಲ್ಲಿ, ಹಾಗೆ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಹೊಡೆದ ದೋಣಿಯಲ್ಲಿ, ಚಪ್ಪಲೆಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪಯಣ, ಎಲ್ಲ ಕೃತಿಗಳನ್ನು ಹಾಗೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿ ಅಂದರೆ ನೃಪತುಂಗ ಪ್ರಶಸ್ತಿ. ಇಷ್ಟು ಇವರ ಒಂದು ವಿಚಾರ. ಹಾಗೆ ಈ ಪಾಠ ಭಾಗದ ಆಶಯ ಏನಪ್ಪಾ ಅಂದ್ರೆ, ಆಶಯ ಒಟ್ಟಾರೆಯಾಗಿ ತಾತ್ಪರ್ಯವನ್ನು ಕೆಲವು ಸಾಲುಗಳಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ 2 ದೇಶಗಳ ನಡುವೆ ಯುದ್ಧ ಅನ್ನೋದು ನಡೀತಾ ಇದೆ. 2 ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಆ ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರುತ್ತಿದ್ದಂತಹ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿ ನಡೀತಾ ಇದೆ. ಸಮುದ್ರದ ಮೇಲಿನ ಆಕಾಶದಲ್ಲಿ ಹಾರಾಡುತ್ತಿದ್ದಂತಹ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿ. ಆ ದಾಳಿಯಿಂದಾಗಿ ವಿಮಾನ ಮುಚ್ಚು ನೂರಾಗಿ ಸಮುದ್ರದ ಮೇಲೆ ಬೀಳುತ್ತೆ. ಅದರಲ್ಲಿದ್ದಂತ ಒಬ್ಬ ವೈದ್ಯ ಸೈನಿಕ, ಅವನಿಗೆ ಕಾಲಿಗೆ ತೀವ್ರ ಪೆಟ್ಟಾಗುತ್ತೆ. ಆ ಸಮುದ್ರದೊಳಗಡೆ ಬಿಡ್ತಾನೆ.
ಕೊನೆಗೆ ಕಷ್ಟಪಟ್ಟು ಈಜಿ ಮೇಲೆ ಬಂದು ಗದವನ್ನು ಸೇರ್ತಾರೆ. ಆ ಸೇರಿದಂತಹ ಸಂದರ್ಭದಲ್ಲಿ ಕೊನೆಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ತೆವಳ್ತಾ ಹೋಗ್ತಾ ಕೊನೆಗೆ ಅಲ್ಲೊಂದು ಅನ್ಯ ದೇಶದವರ, ಬೇರೆ ದೇಶದವರ ಒಂದು ಒಂಟಿ ಮನೆ ಸಿಗುತ್ತೆ. ಅಲ್ಲಿ ಹೋಗ್ತಾನೆ. ಅವರಿಗೆ ಒಂದು ಕಷ್ಟ ಇರುತ್ತೆ. ಆ ಕಷ್ಟವನ್ನು ಪರಿಹರಿಸ್ತಾನೆ. ತನ್ನ ಒಂದು ಹೋಮನ ಹೇಳ್ಕೊಳ್ತಾನೆ. ಅವರು ಸಹಾಯವನ್ನು ವೈರಿ ಪಡೆಯುವನೆಂದು ಪರಿಗಣಿಸದೆ ಪರಸ್ಪರ ಸಹಾಯವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ಈ ಪಾಠಭಾಗದಲ್ಲಿ ನಾವು ನೋಡ್ತಿರೋದು ಏನಪ್ಪಾ ಅಂದ್ರೆ, ಜನಸಾಮಾನ್ಯರಲ್ಲಿ ಯುದ್ಧದ ಬಗೆಗಿನ ತಿರಸ್ಕಾರವನ್ನ ಇಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಸಂಕಷ್ಟದಲ್ಲಿ ವೈರಿ ಮಿತ್ರ ಎಂಬುದಾಗಿ ನೋಡದೆ ಸಹಕಾರದೊಂದಿಗೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವುದನ್ನ ಈ ಒಂದು ಪಾಠಭಾಗದಲ್ಲಿ ನಾವು ಇದು ಈ ಪಾಠಭಾಗದ ಒಂದು ಒಳತಿರುಳು. ಸದ್ಯದ ಈ ಒಂದು ಪಾಠಭಾಗದ ಆಕರ ಕವಿತೆ ಯಾವುದು ಅಂದ್ರೆ ಚಪ್ಪಲಿಗಳು ಎನ್ನುವಂತ ಕೃತಿಯಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಚಪ್ಪಲಿಗಳು ಅಂತ ಒಂದು ಕಥಾ ಸಂಕಲ್ಪದಿಂದ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ. ಇದು ಯುದ್ಧ ಪಾಠದ ಆಕರ ಗ್ರಂಥ ಅಂತ ಕೇಳಿದ್ರೆ, ಯುದ್ಧ ಪಾಠದ ಆಕರ ಗ್ರಂಥ ಚಪ್ಪಲಿಗಳು. ಯುದ್ಧ ಪಾಠದ ಆಕರ ಗ್ರಂಥ ಚಪ್ಪಲಿಗಳು ಅಂತ ಮಾತನೇ. ಹಾಗೆ ಈ ಪಾಠಭಾಗದ ಪೀಠಿಕಾ ಭಾಗದಲ್ಲಿ ನಾವು ನೋಡ್ತಿರುವಂತಹ ವಿಚಾರ ಏನಪ್ಪ ಅಂದ್ರೆ, ಈ ಗದ್ಯ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳನ್ನು ನೋಡ್ತೀವಿ. ಅದರಲ್ಲಿ ಸಣ್ಣ ಕಥೆಯು ಸಹ ಒಂದಾಗಿದೆ ಅಂತ ಹೇಳ್ತಾರೆ. ಈ ಸಣ್ಣ ಕಥೆ ಅನ್ನೋದು ಹೊಸಗನ್ನಡದ ಬಹಳ ಜನಪ್ರಿಯವಾದಂತಹ ಒಂದು ಪ್ರಕಾರದಾಗಿದೆ ಅಂತ ಹೇಳ್ತಾರೆ. ಹೊಸಗನ್ನಡ ಸಾಹಿತ್ಯದಲ್ಲಿ ಜನಪ್ರಿಯವಾದಂತಹ ಒಂದು ಪ್ರಕಾರ ಸಣ್ಣ ಕಥೆ ಅಂತ ಹೇಳ್ತಾರೆ. ಈ ಸಣ್ಣ ಕಥೆ ದೇಶೀಯ ಹಾಗೂ ವಿಶ್ವ ಸಂಸ್ಕೃತಿಯ ಅಭಿವ್ಯಕ್ತಿಗೆ ಪೂರಕವಾದಂತಹ ಒಂದು ಮಾಧ್ಯಮ ಆಗಿದೆ ಅಂತ ಮಾತು ಹೇಳ್ತಾರೆ. ಈ ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನು ನೀಡಿರುವಂತಹ ಮಹನೀಯರುಗಳೆಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಪಿ ಲಂಕೇಶ್, ಚದುರಂಗ, ಅನುಪಮ ನಿರಂಜನ, ವೈದೇಹಿ, ಯಶವಂತ ಚಿತ್ತಾರ, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ಮುಗಡೋಣಿ, ಸಾರಾ ಅಬೂಬಕರ್ ಇನ್ನೂ ಮುಂತಾದವರು ಈ ಸಣ್ಣ ಕಥಾ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳಬಹುದು. ಹಾಗೆ ಈ ಸಣ್ಣ ಕಥಾ ಸಾಹಿತ್ಯಕ್ಕೆ ಇರುವಂತಹ ಆಧಾರವಾದಂಥದ್ದು ಯಾವುದು? ಈ ಸಣ್ಣ ಕಥಾ ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಬೇಕಾದಂತ ಆಧಾರ ಯಾವುದು ಯಾವುದಪ್ಪ ಅಂದ್ರೆ, ಈ ಸಮಾಜದಲ್ಲಿನ ಏಳು ಬೀಳುಗಳು, ಸಮಾಜದಲ್ಲಿನ ಏಳು ಬೀಳುಗಳು, ಹಾಗೆ ಜನರ ಬದುಕು ಬವಣೆಗಳು, ಹಾಗೆ ನೋವು ನಲಿವುಗಳು, ಕ್ರೌರ್ಯ ಶಾಂತಿಯ ನಡೆ ಹಾಗೂ ಅದರ ಪರಿಣಾಮಗಳು, ಹಾಗೆ ಮಾನವೀಯ ಮೌಲ್ಯಗಳು, ಇವೆಲ್ಲವೂ ಸಹ ಸಣ್ಣ ಕಥಾ ಸಾಹಿತ್ಯಕ್ಕೆ ವಸ್ತುಗಳಾಗಿವೆ, ಮೂಲ ಆಧಾರಗಳಾಗಿವೆ ಅಂತ ಹೇಳುತ್ತೆ. ಇಲ್ಲಿ ನಮಗೆ ಈ ಭಾಗದಲ್ಲಿ ಎರಡು ಪ್ರಶ್ನೆಗಳನ್ನು ನಾವು ನೋಡಬಹುದು. ಒಂದು, ಸಣ್ಣ ಕಥಾ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ನೀಡಿದಂತಹ ಕವಿಗಳನ್ನು ಹೆಸರಿಸಿ ಅಂತ ಕೇಳುವುದು. ಇನ್ನೊಂದು, ಸಣ್ಣ ಕಥಾ ಸಾಹಿತ್ಯಕ್ಕೆ ಇರುವಂತಹ ಮೂಲ ವಸ್ತು ಯಾವುದು ಅಥವಾ ಆಧಾರ ಯಾವುದು ಅಂತ ಕೇಳಬಹುದು. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರ ಸಿದ್ಧವಾಗುತ್ತೆ. ಹಾಗೆ ನಾವು ಮುಂದುವರೆದ ಪೀಠಿಕಾ ಭಾಗದಲ್ಲಿ ನಾವು ನೋಡೋದಾದ್ರೆ, ಈ ಯುದ್ಧ ಅನ್ನೋದು ಇತಿಹಾಸದ ಉದ್ದಕ್ಕೂ ಇರುವಂತದ್ದೇ, ಇವತ್ತದೇನಲ್ಲ. ನಾವು ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಿದಂತಹ ಸಂದರ್ಭದಲ್ಲಿ ಯುದ್ಧ ಅನ್ನೋದು ಇರೋದು ನಮಗೆ ಗೋಚರ ಆಗುತ್ತೆ.
ಯುದ್ಧಕ್ಕೆ ಕಾರಣಗಳು ಹಲವಾರು ಇವೆ. ಆದರೆ ಇಲ್ಲಿ ಪ್ರಮುಖವಾಗಿ 5 ಕಾರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಯುದ್ಧಕ್ಕೆ ಕಾರಣಗಳು ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆ, ಲೋಭ, ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ದ್ವೇಷ ಸಾಧನೆ, ಇವು ಯುದ್ಧಕ್ಕೆ ಕಾರಣಗಳು ಅಂತ. ಇಲ್ಲಿ ಬಹಳ 5 ಕಾರಣವನ್ನ ಹೇಳಿದೆ ಯುದ್ಧಕ್ಕೆ ಕಾರಣಗಳು. ಏನಿರುವಂಥದ್ದು ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ ಯುದ್ಧಗಳಾಗ್ತವೆ. ಲೋಭ, ಅತಿಯಾದಂತಹ ಒಂದು ಆಸೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಯುದ್ಧಗಳಾಗ್ತವೆ. ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ಯುದ್ಧಗಳಿದೆ. ಹಾಗೆ ಕೌಟುಂಬಿಕ ಕಲಹಗಳು, ಕುರುವಂಶದ ರಾಜಕುಮಾರನ ನಡುವೆ ನಡೆದಂತಹ ಯುದ್ಧ. ಹಾಗೆ ದ್ವೇಷ ಸಾಧನೆಗೋಸ್ಕರ ಯುದ್ಧಗಳು ಆಗ್ತವೆ. ಇವೆಲ್ಲವೂ ಸಹ ಯುದ್ಧಕ್ಕೆ ಕಾರಣಗಳು ಆಗಿದೆ. ಈ ಯುದ್ಧದ ಭೀಕರತೆ ಇದೆಯಲ್ಲ, ಅದು ಧರ್ಮ ದೇಶಗಳ ಭೇದವಿಲ್ಲದೆ ಭಾಗಿಯಾದ ಎಲ್ಲ ಸೈನಿಕರಿಗೂ ಅವರ ಕುಟುಂಬ ವರ್ಗದವರೆಗೂ ನಾನಾ ರೀತಿಯ ಸಂಕಷ್ಟಗಳನ್ನು ಒದಗಿಸುತ್ತದೆ, ತಂದೊಡ್ಡುತ್ತದೆ ಅಂತ ಹೇಳ್ತದೆ. ಯುದ್ಧದಲ್ಲಿ ಭಾಗಿಯಾದಂತಹ ಸೈನಿಕರಿಗೂ ಅವರ ಕುಟುಂಬ ವರ್ಗದವರಿಗೂ ಹಾಗೂ ದೇಶಕ್ಕೂ ನಾನಾ ರೀತಿಯ ಸಂಕಷ್ಟಗಳನ್ನು ತಂದೊಡ್ಡುತ್ತವೆ. ಇದರ ನಡುವೆ ಯುದ್ಧದಲ್ಲಿ ಮುಂದವರು ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನು ಪರಿಗಣಿಸದೆ ಪರಸ್ಪರರು ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆಗೆ ದೊರಕುವ ಮಾನವೀಯ ಮೌಲ್ಯಯುತ ನಡವಳಿಕೆಗಳನ್ನ ಈ ಪ್ರಸ್ತುತ ಈ ಕಥೆಯಲ್ಲಿ ಮನೋಜ್ಞವಾಗಿ ನಾವು ಮೂಡಿಬಂದಿರುವುದನ್ನು ನಾವು ನೋಡಬಹುದಾಗಿದೆ. ಇಷ್ಟು ಪೀಠಿಕಾ ಭಾಗದ ವಿಚಾರ. ಇಲ್ಲಿ ಪೀಠಿಕಾ ಭಾಗದ ವಿಚಾರದಲ್ಲಿ ನಾವು 3 ಪ್ರಶ್ನೆಗಳನ್ನು ನೋಡಬಹುದು. ಒಂದು, ಸಣ್ಣ ಕಥಾ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ನೀಡಿರುವಂತಹ ಮಹನೀಯರನ್ನು ಹೆಸರಿಸಿ. ಎರಡನೆಯದಾಗಿ, ಈ ಸಣ್ಣ ಕಥಾ ಸಾಹಿತ್ಯಕ್ಕೆ ಮೂಲ ವಸ್ತು ಅಥವಾ ಮೂಲ ಆಕಾರ ಅಥವಾ ಆಧಾರ ಯಾವುದು, ಹಾಗೆ ಯುದ್ಧಕ್ಕೆ ಕಾರಣಗಳು ಯಾವುವು ಎಂಬುದನ್ನು ಸಾರ ಅಬೋಧ ತಿಳಿಸಿದ್ದಾರೆ. ಈ ವಿಚಾರಗಳನ್ನು ನಾವು ಇಲ್ಲಿ ನೋಡಬಹುದು. ಈ 3 ಪ್ರಶ್ನೆಗಳಿಗೆ ಉತ್ತರವನ್ನು ಈಗ ನಾವು ಪೀಠಿಕಾ ಪಾಠದ ಬಗ್ಗೆ ನಾವು ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ. ವಿಮಾನದ ಪೈಲಟ್ ನುಡಿದನು, ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಂ ತನ್ನ ಕೈಯಲ್ಲಿದ್ದ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರ ಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ 100 ಗೋಳುಗಳಾಗಿ ಚದುರಿಬಿತ್ತು. ನೀರಿನಾಳದಲ್ಲಿ ಎಚ್ಚರಗೊಂಡ ಡಾಕ್ಟರ್ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಒಣಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆ ಗೊತ್ತಾಗುತ್ತಿರಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗುವುದೇ ಎಂದು ಆಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋಲಿಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲಿ ತೀರವಿರುವುದನ್ನು ಪರಿಚಯಿಸಿತು. ಕಿವಿ ಗಡಚಿಕ್ಕುವ ಹುಡುಗೊಂದು ಹಿಂಬಾಲಿಸಿತು. ತೀರಾ ಕಣ್ಣಿಗೆ ಬಿದ್ದೊಡೆ ರಾಹಿಲ್ನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ 2 ಕೈಗಳಿಂದಲೂ ನೀರನ್ನು
ದಡ ಸೇರಿಯಾಯಿತು. ಆದರೆ ಈ ನೆಲ ಯಾರಿಗೆ ಸೇರಿತ್ತು? ತನ್ನನ್ನು ಹಿಡಿದು ಕೊಲ್ಲುವವರಿಗೂ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೂ? ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತು. ಆತನು ಅಲ್ಲೇ ಕುಸಿದು ಕುಳಿತನು. ಈವರೆಗೆ ಹೀಗಿದ್ದೇ ಅದ್ಭುತವೆನಿಸಿದನು. ಮುಂದೇನು? ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದ ಒಂದು ಒಂಟಿ ಮನೆ. ಈಗ ಪಾಠದ ಇಲ್ಲಿ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಸಮುದ್ರದ ಮೇಲೆ ವಾಯುಪಡೆಗಳು ವೈಮಾನಿಕ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆಗ ವಿಮಾನವನ್ನ ಚಲಿಸುತ್ತಿದ್ದಂತಹ ವಿಮಾನದ ಪೈಲಟ್ ಹೇಳ್ತಾ ಇದ್ದಾನೆ. ಆ ವಿಮಾನದಲ್ಲಿದ್ದಂತಹ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ನಮಗೆ ಸಿಗ್ನಲ್ಸ್ಗಳು ಏನು ಸಹ ಗೊತ್ತಾಗ್ತಾ ಇಲ್ಲ. ಗ್ರೌಂಡ್ ನೋಡಿದ್ರೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಗ್ರೌಂಡ್ ಮೈದಾನಕ್ಕೆ ಅಂದರೆ ಇಳಿಸೋದಕ್ಕೋಸ್ಕರ ಸಂಪರ್ಕ ಕಡಿತಗೊಂಡಿದೆ. ಇಳಿಸೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಎಲ್ಲಾದರೂ ಹೇಗಾದರೂ ಇಳಿಸೋಣ ಅಂದರೆ ಈ ಕತ್ತಲೆಗೆ ಏನೇನು ಕಾಣಿಸ್ತಾ ಇಲ್ಲ. ನಾವು ಸಮುದ್ರದ ಮೇಲೆ ಇದೀವಾ ಅಥವಾ ಬೆಟ್ಟದಲ್ಲಿದೆಯಾ, ಕಾಡಲ್ಲಿದೆಯಾ, ಏನೇನು ಗೊತ್ತಾಗ್ತಾ ಇಲ್ಲ ಎಂಬುದಾಗಿ ಇಲ್ಲಿ ವಿಮಾನದ ಪೈಲಟ್ ಡಾಕ್ಟರ್ಗೆ ನೋಡಿ ಎರಡು ಹಂತದ ಪ್ರಶ್ನೆ. ವಿಮಾನದ ಪೈಲಟ್ ಡಾಕ್ಟರ್ ಏನೆಂದು ಹೇಳಿದರು? ಇಲ್ಲಿ ಹೇಳ್ತಾ ಇದ್ದಾರೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಈ ಮೈದಾನಕ್ಕೆ ಸಂಪರ್ಕವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯ ಆಗ್ತಾ ಇಲ್ಲ. ಮೈದಾನಕ್ಕೆ ಬೆಳೆಸಲು ಸಾಧ್ಯ ಆಗ್ತಾ ಇಲ್ಲ. ಎಲ್ಲಾದರೂ ಏನಾದರೂ ಇಳಿಯೋಣ ಅಂದ್ರೆ ಈ ಕತ್ತಲಿನಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ ಎಂಬುದಾಗಿ ಈ ವಿಮಾನದ ಪೈಲಟ್ ಡಾಕ್ಟರ್ಗೆ ಹೇಳಿದನು. ಆಗ ಈ ಎಲ್ಲ ವಿಚಾರವನ್ನು ಕೇಳಿದಂತಹ ಡಾಕ್ಟರ್ ಆಲೋಚಿಸ್ತಾ ಇದ್ದಾರೆ, ಇದು ನಮ್ಮ ಪ್ರದೇಶವೇ? ಹಿಂಗಾದಂತಹ ಸನಾಮನ ಮನಸ್ಸಿನಲ್ಲಿ ವೈರಿಗಳ ಪ್ರದೇಶವೇ? ಇಲ್ಲಿದ್ದಾಗ ವೈರಿಗಳ ಪ್ರದೇಶವ ನಮ್ಮ ಜಾಗ ಎಂಬುದು ಸಹ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಇದು ಯಾವ ಪ್ರದೇಶ ಆದರೂ ಸಾಕಲೇ, ಸದ್ಯದಲ್ಲಿ ನೆಲ ಮುಟ್ಟಿದರೆ ಸಾಕಾಗಿತ್ತು ಎಂಬುದಾಗಿ ರಾಹಿಲ್ ತನ್ನ ಕೈಯಲ್ಲಿದ್ದಂತಹ ಔಷಧ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದಂತಹ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡನು. ಇಲ್ಲಿ ರಾಹಿಲ್ ನೆಲ ಯಾವುದಾದ್ರೂ ಆಗುವ ಸದ್ಯಕ್ಕೆ ಮುಂಚಿನಲ್ಲಿ ಮುಟ್ಟಿದರೆ ಸಾಕು ಎಂಬುದಾಗಿ ಆ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿಕೊಂಡು ಕೂತ್ಕೊಂಡ. ಅಷ್ಟರಲ್ಲಿ ವಿಮಾನ ಭಯಂಕರವಾದಂತಹ ಶಬ್ದದೊಂದಿಗೆ ಸ್ಫೋಟಿಸಿ 100 ಓಡುಗಳಾಗಿ ಚದುರಿ ಬಿತ್ತು. 100 ಓಡುಗಳಾಗಿ ಚದುರಿ ಬಿತ್ತು. ಹಾಗೆ 100 ಓಡುಗಳಾಗಿ ಚದುರಿ ಬಿದ್ದಂತಹ ವಿಮಾನ ಸಮುದ್ರ ತಳ, ಅದರಲ್ಲಿದ್ದಂತಹ ರಾಹಿಲ್ ನೀರಿನ ಆಳಕ್ಕೆ ಹೋಗಿ ಅಲ್ಲಿ ಎಚ್ಚರಗೊಂಡ. ನಿಧಾನವಾಗಿ ಕಷ್ಟಪಟ್ಟು ಹೇಗೋ ಮೇಲೆ ಬಂದ ರಾಹಿಲ್ ಒಂದು ಕಾಲನ್ನ ಅವನಿಗೆ ಅಗಸತಿ ಆಗ್ತಾ ಇಲ್ಲ. ಯಾಕಂದ್ರೆ ಕಾಲಿಗೆ ಬಲವಾದಂತಹ ಒಂದು ಪೆಟ್ಟು ಬಿದ್ದಿದೆ. ಆದರೂ ಸಹ ಏನು ಮಾಡಿ ಈಜತೊಡಗಿದ ಸಮುದ್ರದಲ್ಲಿ ಈಜುವಂತಹ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಭಾವನೆ ಏನಪ್ಪ ಅಂದ್ರೆ, ನಾನು ಯಾವ ಕಡೆ ಈಜ್ತಾ ಇದ್ದೀನಿ? ತೀರಾ ಅಂದ್ರೆ ದಡದ ಕಡೆ ಈಜು ಹೋಗ್ತಾ ಇದ್ದೀನ, ಅಥವಾ ಸಾಗರದ ಕಡೆ ಸಮುದ್ರದ ಒಳಗಡೆ ಈಜ್ತಾ ಇದ್ದೀನ? ಏನೇನು ಸಹ ಗೊತ್ತಾಗ್ತಾ ಇಲ್ಲ. ಆದರೂ ಈಜ್ತಾ ಇದ್ದೀನಿ ಹೇಗೆ ಎಂಬುದಾಗಿ ಕೊನೆಗೆ ಅವನು ಏನಾಗ್ತಾ
ಸೈನಿಕ ಉಡುಪಿನಲ್ಲಿ ಅದು ಭಾರವಾದಂತಹ ಉಡುಪುಗಳು ಈಜಲು ಬಹಳ ತೊಂದರೆ ಆಗ್ತಾ ಇದೆ. ಈಜಲು ಸಹ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದೆ. ಕೊನೆಗೆ ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನು ಮುಳುಗದೆ, ಅಯ್ಯೋ ಆಗದೇ ಇಲ್ಲ, ನಾವು ಮುಳುಗೋದೆ ಎಂಬುದಾಗಿ ಹತಾಶೆಯಿಂದ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ತಲೆ ಎತ್ತಿ ಒಂದು ಸಾರಿ ನೋಡುತ್ತದೆ. ಆಗ ಕಣ್ಣು ಓರೈಸುವ ಮಿಂಚೊಂದು ಮಿಂಚುತ್ತೆ. ಆ ಮಿಂಚಿನಂತಹ ಸಂದರ್ಭದಲ್ಲಿ ಆ ಮಿಂಚಿನ ಬೆಳಕಿನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸಮೀಪದಲ್ಲಿ ತೀರ ಇರುವುದು ಅಂದ್ರೆ ದಡ ಇರುವುದು ಗೊತ್ತಾಗುತ್ತೆ. ಆಗ ಕಿವಿ ಗಡಚಿಕ್ಕುವ ಹುಡುಗೊಂದು ಎಂದು ಆಲಿಸಿತು. ಆ ಒಂದು ಕರ್ಕಶವಾದಂತಹ ಹುಡುಗಿನ ಶಬ್ದ ಕಿವಿಗೆ ಮುಟ್ಟುತ್ತೆ. ಆಗ ಅದು ತಕ್ಷಣ ಅವನ ಕಿವಿಯನ್ನು ಮುಟ್ಟುತ್ತದೆ. ಅದನ್ನೆಲ್ಲ ಆ ಮಿಂಚಿನ ಬೆಳಕಿನಲ್ಲಿ ನೋಡಿದಾಗ ಅವನಿಗೆ ಆಗಿದಂತಹ ಸಂತೋಷ ಏನಪ್ಪ ಅಂದರೆ ನಿಜವಾಗಲೂ ನಾನು ದಡದ ಸೇರ್ತೀನಿ ಎನ್ನುವುದು ಗೊತ್ತಾಗುತ್ತೆ. ಆ ತೀರ ಅಂದ್ರೆ ಆ ದಡ ಕಣ್ಣಿಗೆ ಬಿದ್ದೊಡನೆ ರಾಹುಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರುತ್ತಿದ್ದ. ಒಂದು ರೀತಿ ಹೊಸ ರಕ್ತ ಸಂಚಾರ ಆದಂತಾಗಿ, ಯಾಕೆಂದ್ರೆ ಮುಳುಗಿ ಹೋಗ್ತಾ ಇದೆ. ಆದರೆ ದೇವರ ದಯೆಯಿಂದ ಈಜ್ಕೊಂಡು ದಡ ಕಡೆ ಬಂದಿದ್ದೀನಿ ಎಂಬುದಾಗಿ ಆಗ ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ಎರಡೂ ಕೈಗಳಿಂದಲೂ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದಂತಹ ನಿಟ್ಟುಸಿರುತ್ತ ಅವಾ ಎಂದು ಅನ್ನೋ ರೀತಿಯಲ್ಲಿ ನಿಟ್ಟುಸಿರನ್ನ ಬಿಡ್ತಾನೆ. ಕೊನೆಗೆ ದಡ ಸೇರ್ತಾನೆ. ಸೇರಿದರೆ ಆ ಸೇರಿದಂತಹ ಸಂದರ್ಭದಲ್ಲಿ ಈ ನೆಲ ಯಾರಿಗೆ ಸೇರಿದ್ದು? ಈ ನೆಲ ಯಾರಿಗೆ ಸೇರಿರುವಂಥದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೂ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೂ ಯಾರಿಗೆ ಸೇರಿರುವಂಥದ್ದು ಆಲೋಚನೆ ಬರುತ್ತೆ. ನಾನು ಇರುವಂತಹ ಜಾಗ, ಕುಂತಿರುವಂತಹ ಈ ದಡ ಯಾರಿಗೆ ಸೇರಿರುವಂಥದ್ದು? ಈ ನೆಲ ನನ್ನನ್ನು ಕೊಲ್ಲುವಂಥದ್ದು ಬೇರೆಯವರಿಗೂ ಅಥವಾ ನನಗೆ ಬದುಕಿಸಿ ರಕ್ಷಣೆ ನೀಡೋರು ಯಾರಿಗೆ ಸೇರಿರುವುದು ಅಂತ ಆಲೋಚಿಸ್ತದೆ. ಆ ಸಂದರ್ಭದಲ್ಲಿ ಬಹಳ ಕಷ್ಟಪಟ್ಟು ಎದ್ದಿಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ್ತಾ ಇಲ್ಲ. ಒಂದು ಕಾಲು ಅಸಾಧ್ಯವಾದಂತಹ ನೋವಿನಿಂದ ಕತ್ತರಿಸಿ ಹೋಗ್ತಾ ಇದೆ. ಅಂದ್ರೆ ನೋವು ಬಹಳ ಆಗ್ತಾ ಇದೆ, ಜಾಸ್ತಿ ಆಗ್ತಿದೆ. ಆತನು ಅಲ್ಲಿ ಕುಸಿದು ಕುಳಿತನು. ಕುಸಿದು ಕೆಳಗಡೆ ಹಂಗೆ ಕೂತ್ಕೊಂಡ. ಯಾಕೆಂದ್ರೆ ಕಾಲು ಅಪಾರವಾದಂತಹ ನೋವು ಆಗ್ತಾ ಇದೆ, ನಿಲ್ಲಾಗ ಆಗ್ತಾ ಇಲ್ಲ. ಹಂಗೆ ಕುಳಿತು ಕೂತ್ಕೊಂಡ. ಅಂದ್ರೆ ಅಲ್ಲೇ ಕುಸಿದು ಕೂತ್ಕೊಂಡ, ನಿಂತ್ಕೊಂಡು ಆಗ್ತಾ ಇಲ್ಲ. ಆಗ ಇಷ್ಟು ಈಗಿದ್ದೇ ದೊಡ್ಡವಾದಂತ ಒಂದು ಅದ್ಭುತ ಎನಿಸಿತ್ತು. ನಾನು ಹೆಂಗೆ ಇದ್ದೆ ನೋಡಿ, ಕಾಲ ಆಗ್ತಾ ಇಲ್ಲ, ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದ್ಭುತ. ಆಗ ಮುಂದೆ ಏನ್ ಮಾಡೋದು? ಮುಂದೆ ಆಲೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ. ಆಗ ಇನ್ನೊಂದ್ಸರಿ ಮಿಂಚುತ್ತೆ. ಆ ಒಂದು ಮತ್ತೊಮ್ಮೆ ಮಿಂಚುತ್ತೆ. ಆ ಮಿಂಚಿನ ಬೆಳಕಿನಲ್ಲಿ ಕಣ್ಣಿಗೆ ಬೀಳುತ್ತೆ ಒಂದು ಸಾಮಾನ್ಯವಾದಂತಹ ಒಂದು ಒಂಟಿ ಮನೆ. ಒಂದು ಸಾಮಾನ್ಯವಾದಂತಹ ಒಂದು ಒಂಟಿ ಮನೆ ದೂರದಲ್ಲಿ ಕಾಣುತ್ತೆ. ಇಲ್ಲಿ ಆ ಒಂಟಿ ಮನೆ ಕಂಡೊಡನೆ ಇವನ ಮನಸ್ಸಿನಲ್ಲಿ ನೋಡಿದ ಭಾವ ಏನಪ್ಪ ಅಂದ್ರೆ, ಈ ಮೊದಲು ಈ ಧಾರಾಕಾರವಾಗಿ ಅಂದ್ರೆ ನಿರಂತರವಾಗಿ ಸುರಿಯುತ್ತಿರುವಂತಹ ಈ ಮಳೆಯಿಂದ ಮೊದಲು ರಕ್ಷಣೆಯನ್ನ ಪಡೆಯಬೇಕು. ಆ ನಂತರ ಮುರಿದು ಹೋದ ಕಾಲಿನ ಆರೈಕೆ ಆಗಬೇಕು. ಆಮೇಲೆ ನನ್ನ ಕಾಲು ಎಂಬುದಿದೆಯೋ ಏನಾಗಿದೆ ಅದರ ಆರೈಕೆಯನ್ನು ಮಾಡ್ಕೋಬೇಕು ಅಂತ ಆಲೋಚನೆಯನ್ನ ಮಾಡಿ ಅವನು ಮುಂದಿನ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾನೆ. ಈ ಪಾಠ ಭಾಗದಲ್ಲಿ ನಾವು ನೋಡುವಂತಹದ್ದು ಬಹಳ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನೆಂದು ಹೇಳಿದರು ಅನ್ನುವಂತಹ ಪ್ರಶ್ನೆ
ಹಾಗೆ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಏನು ಅನ್ನುವಂತಹ ಪ್ರಶ್ನೆಗಳನ್ನ ನಾವು ನೋಡ್ತೀವಿ. ಹಾಗೆ ರಾಹಿಲನು ಸಮುದ್ರದ ಆಳದಿಂದ ಹೇಗೆ ಹೊರ ಬಂದನು ಅನ್ನುವಂತಹ ಪ್ರಶ್ನೆಯನ್ನ ನಾವು ನೋಡಬಹುದು. ಇವೆಲ್ಲವೂ ಉತ್ತರ ಈ ಭಾಗದಲ್ಲಿ ಇರುವಂಥದ್ದು ಆಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಕೆಲವು ವ್ಯಾಕರಣಾಂಶದ ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಇರುವಂಥದ್ರಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ನಿಟ್ಟುಸಿರು, ನಿಡಿದಾದ ಉಸಿರು, ನಿಟ್ಟುಸಿರು, ಇದನ್ನು ಪ್ರಶ್ನಾಂತರ ಸಂದರ್ಭದಲ್ಲಿ ನಿಡಿದಾದ ಉಸಿರು ಕರ್ಮಧಾರಯ ಸಮಾಸ. ಕರ್ಮಧಾರಯ ಹಾಗೆ ಈ ಒಂದು ಭಾಗದಲ್ಲಿ ನಾವು ನೋಡುವಂಥದ್ದು ಒಂದು ಮಳೆಯಿಂದ ಮಳೆ ಇಂದ ಮಳೆಯಿಂದ ಆಗಮ ಸಂಧಿ. ಹೀಗೆ ಈ ಎರಡು ಸಂಧಿಗಳನ್ನ ನೋಡಬಹುದು. ಹಾಗೆ ಮತ್ತೊಮ್ಮೆ, ಮತ್ತು ಪ್ಲಸ್ ಒಮ್ಮೆ, ಮತ್ತೊಮ್ಮೆ, ಇದು ಲೋಪ ಸಂಧಿ ಅಂತ ಹೇಳ್ಬಹುದು. ಹೀಗಿಂತ ಸಾಕಷ್ಟು ಪದಗಳನ್ನ ನಾವು ನೋಡ್ತಾ ಒಟ್ಟಾರೆಯಾಗಿ ಈಗ ಈ ಒಂದು ಭಾಗದಲ್ಲಿ ನಾವು ನೋಡುವಂಥದ್ದು ಇಲ್ಲಿಗೆ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಆ ನಡೆಯುವಂತಹ ಸಂದರ್ಭದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ವೈಮಾನಿಕ ದಾಳಿ ನಡೀತಾ ಇದೆ. ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ವಿಮಾನ ಸ್ಫೋಟಗೊಂಡಿದೆ. ಹಾಗೆ ಆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ರಾಹಿಲ್ ನೀರಿನ ಆಳಕ್ಕೆ ಬಿದ್ದಿದ್ದಾನೆ. ಬಿದ್ದಂತಹ ಸಂದರ್ಭದಲ್ಲಿ ಈಜಕ್ಕೂ ಸಹ ಆಗ್ತಾ ಇಲ್ಲ. ಕಷ್ಟಪಟ್ಟು ಈಜಿ ಮೇಲೆ ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಈ ನೆಲ ಯಾರಿಗೆ ಸೇರಿದ್ದು, ಇದು ನನ್ನನ್ನು ಹಿಡಿದು ಕೊಲ್ಲುವವರಿಗ ಅಥವಾ ನನಗೆ ರಕ್ಷಣೆ ನೀಡುವವರಿಗ ಎಂಬುದಾಗೆಲ್ಲ ಯೋಚನೆಯನ್ನ ಮಾಡ್ತಾನೆ. ಕೊನೆಗೆ ಅದು ಯಾವುದಕ್ಕೂ ಸಹ ಉತ್ತರ ಸಿಗಲ್ಲ. ಕೊನೆಗೆ ಇನ್ನೊಂದ್ಸಾರಿ ಮಿಂಚುತ್ತೆ. ಮಿಂಚಿದಂತಹ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಒಂಟಿ ಮನೆ ಕಾಣಿಸುತ್ತೆ. ಕಾಣಿಸುವಂತಹ ಸಂದರ್ಭದಲ್ಲಿ ಅವನು ಮೊದಲು ಈ ಧಾರಾಕಾರವಾಗಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ನನ್ನ ರಕ್ಷಣೆಯನ್ನು ಪಡೆಯಬೇಕು. ಆ ನಂತರ ನನ್ನ ಕಾಲಿನ ಆರೈಕೆಯನ್ನು ಮಾಡ್ಕೋಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡಿ ಮುಂದಿನ ಕ್ರಮ ಅಂದರೆ ಆ ಮನೆ ಕಡೆ ತೆವಳುತ್ತಾ ಹೋಗೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಹೋಗ್ತಾನೆ ಹೇಳಿ. ಹಾಗೆ ಇಲ್ಲಿ ಮುಂದುವರಿದು ಆತನು ಕತ್ತಲಲ್ಲಿ ತೆವಳತೊಡಗಿದನು. ಆ ಕತ್ತಲೆಯಲ್ಲಿ ತೆವಳ್ತಾ 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 ಅಂದರೆ ದೇವ್ತಾ ಮಕ್ಕಳು ದೇವ್ತಾರಲ್ಲ, ಹಾಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ರೀತಿ ತೆವಳ್ತಾ ಹೋಗ್ತಾ ಇದ್ದಾನೆ. ಒಂದು ಸ್ವಲ್ಪ ದೂರ ಚಲಿಸಿದ್ದನೋ ಇಲ್ಲೋ ಅಂದರೆ ಒಂದು ಸ್ವಲ್ಪ ದೂರ ಹೋಗಿದ್ದೋ ಇಲ್ವೋ ಗೊತ್ತಿಲ್ಲ. ಮಹಿಳೆಯೊಬ್ಬಳ ಆರ್ತನಾದ, ಆ ಮಹಿಳೆಯೊಬ್ಬಳ ಆರ್ತನಾದ, ಆರ್ತನಾದ ಅಂದರೆ ಕಷ್ಟಕ್ಕೆ ಸಿಲುಕಿದವರ ನೋವು ಅಂತ ಹೇಳ್ಬೋದು. ಆ ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನು ವೇದಿಸಿ ಈ ರಾಹಿಲನ ಕಿವಿಯಲ್ಲಿ ನುಗ್ಗುತ್ತೆ. ರಾಹಿಲನ ಕಿವಿಯಲ್ಲಿ ನುಗ್ಗುತ್ತೆ. ಆ ರಾಹಿಲ್ ಈ ಒಂದು ಶಬ್ದವನ್ನ
ಆ ಮಹಿಳೆ ಆರ್ತನಾದವನ್ನ ಕೇಳಿ ಬೆಚ್ಚಿ ಹೋಗ್ತಾ ಇದ್ದಾರೆ. ಇಷ್ಟೊತ್ತಿನಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಈ ಧಾರಾಕಾರವಾಗಿ ಸುರಿಯುತ್ತ ಮಳೆಯಲ್ಲಿ ಯಾರು ಹೋಗುವುದು ಈ ಮಹಿಳೆ ಎಂಬುದಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಏನಂತ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾರೆ, ಹಾಗೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಹಾಗೆ ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣ ಒಳಗಡೆ ಹಾಯುತ್ತಿರಲಿಲ್ಲ. ಯಾಕಪ್ಪ ಅಂದ್ರೆ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಮನೆಯೊಳಗೆ ಯಾವ ಕ್ರೌರ್ಯ ನಡೆಯುತ್ತಿದೆ ಎಂಬುದಾಗಿ ರಾಹುಲನು ಆ ಮಹಿಳೆಯ ಅರ್ಥನಾದವನ್ನು ಕೇಳಿ ತನ್ನ ಮನಸ್ಸಿನಲ್ಲಿ ಭಾವನೆಗಳು ಮೂಡ್ತಾ ಇದೆ. ಅಂದರೆ ರಾಹಿಲ್ ಕತ್ತಲಲ್ಲಿ ತೆವಳ್ತಾ ಹೋಗ್ತಾ ಇದ್ದಾನೆ. ಸ್ವಲ್ಪ ದೂರ ಹೋಗಿದನೋ ಇಲ್ಲವೋ ಅಷ್ಟೊತ್ತಿಗೆ ಒಬ್ಬ ಮಹಿಳೆಯ ಆರ್ತನಾದ, ಹೆಂಗಸೊಬ್ಬಳ ಆರ್ತನಾದ ಕೇಳುತ್ತೆ. ಆ ಕೇಳಿದಂತಹ ಸಂದರ್ಭದಲ್ಲಿ ಆರ್ತನಾದವನ್ನು ಕೇಳಿ ಇವನು ಬೆಚ್ಚಿ ಹೋಗ್ತದೆ.